ಮಳವಳ್ಳಿ ಪಟ್ಟಣದ ಐತಿಹಾಸಿಕ ಕೋಟೆ ಶ್ರೀ ರಾಮ ಮಂದಿರದಲ್ಲಿ 132ನೇ ಶ್ರೀರಾಮ ಪಟ್ಟಾಭಿಷೇಕ ಪೂಜಾ ಕೈಂಕರ್ಯಗಳಿಗೆ ವಿದ್ಯುಕ್ತ ಚಾಲನೆ. ಮಳವಳ್ಳಿ ಪಟ್ಟಣದ ಐತಿಹಾಸಿಕ ಕೋಟೆ ಶ್ರೀರಾಮ ಮಂದಿರದಲ್ಲಿ ಶ್ರೀ ರಾಘವನಂದಿನಿ ಸಭಾದ ವತಿಯಿಂದ 132ನೇ ವರ್ಷದ ಶ್ರೀರಾಮ ಪಟ್ಟಾಭಿಷೇಕ ಪೂಜಾ ಕೈಂಕರ್ಯಗಳು ಮಾರ್ಚ್ 25ರಂದು ಬುಧವಾರದಂದು ಮಹಾಗಣಪತಿ ಹೋಮದೊಂದಿಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಶ್ರೀರಾಮ ಪಟ್ಟಾಭಿಷೇಕ ಪೂಜಾ ಕೈಂಕರ್ಯಗಳು ಬುಧವಾರ ಬೆಳಗ್ಗೆ ಕಳಸ ಪ್ರತಿಷ್ಠೆ, ರುದ್ರಾಭಿಷೇಕ, ಶ್ರೀ ಮಹಾಗಣಪತಿ ಹೋಮ, ಶ್ರೀ ರಾಮ ತಾರಕ ಹೋಮ, ಮಹಾಮಂಗಳಾರತಿಯೊಂದಿಗೆ ಆರಂಭವಾಗಿದ್ದು ಏಪ್ರಿಲ್ 6ರವರೆಗೆ ಪೂಜಾ ಕೈಂಕರ್ಯಗಳು ನಡೆಯಲಿವೆಂದು ಶ್ರೀ ರಾಘವನಂದಿನಿ ಸಭಾ ತಿಳಿಸಿದೆ. ಮಾರ್ಚ್ 25ರಿಂದ ಆರಂಭಗೊಂಡಿರುವ ಶ್ರೀರಾಮ ಪಟ್ಟಾಭಿಷೇಕ ಕಾರ್ಯಕ್ರಮವು ಏಪ್ರಿಲ್ 6ರವರೆಗೆ ನಡೆಯಲಿದ್ದು, ಮಾರ್ಚ್ 27ರಂದು ಶ್ರೀರಾಮ ಜನ್ಮ ನವರಾತ್ರಿ ಉತ್ಸವ, ಏಪ್ರಿಲ್ 1ರಂದು ಸೀತಾ ಕಲ್ಯಾಣ ಮಹೋತ್ಸವ, ಏಪ್ರಿಲ್ 2ರಂದು ಸತ್ಯನಾರಾಯಣ ಪೂಜೆ, ಏಪ್ರಿಲ್ 5ರಂದು ಶ್ರೀರಾಮ ಪಟ್ಟಾಭಿಷೇಕ, ಏಪ್ರಿಲ್ 6ರಂದು ಆಂಜನೇಯೋತ್ಸವ ಕಾರ್ಯಕ್ರಮಗಳು ಸಂಪ್ರದಾಯಬದ್ಧವಾಗಿ ಆಚರಿಸಲು ಎಲ್ಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಐತಿಹಾಸಿಕ ಶ್ರೀರಾಮ ಮಂದಿರದಲ್ಲಿ ಪ್ರತಿದಿನ ಭಕ್ತಿ ಸಂಗಮ ಕಾರ್ಯಕ್ರಮ. ಮಾರ್ಚ್ 25ರಿಂದ ಇಂದಿನಿಂದ ಆರಂಭವಾಗಿರುವ ಶ್ರೀರಾಮ ಪಟ್ಟಾಭಿಷೇಕ ಕಾರ್ಯಕ್ರಮವು ಏಪ್ರಿಲ್ 6ರವರೆಗೆ ನಡೆದಿದ್ದು, ಪ್ರತಿದಿನ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಭಜನೆ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಕ್ತಿ ಭಾವ ಸಂಗಮ, ಭಕ್ತಿ ಸಂಗೀತ, ವೀಣಾ ಕಚೇರಿ, ಅಮೋಘ ವೀಣಾತ್ರಯ ಕಾರ್ಯಕ್ರಮ, ಕಾವ್ಯ ವಾಚನ, ರಾಮನಾಮ ಪಾಯಸ, ಗಾನ ಸೌರಭ, ಭಕ್ತಿಗೀತೆಗಳು, ಸಂಗೀತ ಕಚೇರಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಾಡುಗಾರಿಕೆ, ಶ್ರೀ ಲಲಿತ ಸಹಸ್ರನಾಮ ಪಾರಾಯಣದ ಶ್ಲೋಕಗಳು ನಡೆಯಲಿವೆ ಎಂದು ಶ್ರೀರಾಮ ಪಟ್ಟಾಭಿಷೇಕ ಸಮಿತಿಯ ವಿಷ್ಣುನಾಥ್ ತಿಳಿಸಿದ್ದಾರೆ. ಬನ್ನಿ ನಾವು ಹೋಗೋಣ ಶ್ರೀರಾಮ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ. ಶ್ರೀರಾಮನ ಕೃಪೆಗೆ ಪಾತ್ರರಾಗೋಣ. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ.